ಇಲ್ಲಿಯವರೆಗೆ ಹೋರಾಟ ವಕ್ಫ್ ಕಚೇರಿಯಲ್ಲಿ ಸರ್ವಾಧಿಕಾರಿಯಂತೆ ವರ್ತಿಸುತ್ತಿರುವ FDA ಮೆಹತಾಬ್ರವರನ್ನು ವರ್ಗಾವಣೆಗೊಳಿಸಿ ತಕ್ಷಣವೇ ಕಾಯಂ ವಕ್ಫ್ ಅಧಿಕಾರಿಯನ್ನು ನೇಮಿಸಿ. ಇಲ್ಲಿ ಶಿವಮೊಗ್ಗದಲ್ಲಿ 2 ವರ್ಷದಿಂದ ಅಧಿಕಾರಿಯಾಗಿದ್ದಾರೆ. ಇವರು ಸರ್ವಾಧಿಕಾರಿಯಂತೆ ವರ್ತಿಸಿದ್ದಾರೆ. ಅದಕ್ಕೆ ಏನಂದರೆ ಇವರು ಇಲ್ಲಿ ಮುಸ್ಲಿಂ ಹಾಸ್ಟೆಲ್ ಸಮಯ ಇತ್ತು. ಇನ್ನು ನಾವು ನಮ್ಮ ಸಮಯ ಮುಗಿದ ತಕ್ಷಣವೇ ಇವರು ಆಡಳಿತ ಅಧಿಕಾರಿ ಆಗೋಕ್ಕಿಂತ ಮುಂಚೆನೇ ಇಲ್ಲಿ ಅಧಿಕಾರವನ್ನು ತಗೊಂಡ್ರು. ಇದೇ ರೀತಿ ಬರೀ ಇಲ್ಲಿ ಮುಸ್ಲಿಂ ಹಾಸ್ಟೆಲಿನ ಮಾತ್ರ ಸಮಸ್ಯೆ ಅಲ್ಲ, ಇಡೀ ಜಿಲ್ಲೆಯಲ್ಲಿ ಎಷ್ಟು ವಕ್ಫ್ ಇದಿದೆ, ನಮ್ಮದು ವಕ್ಫಿನ ಸಂಸ್ಥೆಗಳಿದ್ದಾವೆ, ಅಲ್ಲೆಲ್ಲ ಇವರು ಭ್ರಷ್ಟಾಚಾರಗಳು ಮತ್ತು ಇವರಿಂದ ಏನಾಗ್ತಿದೆ ಅಂದರೆ ಈ ಜನಗಳ ಮಧ್ಯೆ ಪಂಗಡಗಳ ಮಧ್ಯೆ ಒಂದು ದ್ವೇಷ ಹುಟ್ಟುವ ಮತ್ತು ಎಲ್ಲ ರೀತಿಯ ಒಂದು ಪ್ರಯತ್ನ ಇವರು ಪಡ್ತಾರೆ. ಇವರು ಆಗಿರೋದೇನು FDA, ಇವರು ಫಸ್ಟ್ ಡಿವಿಷನ್ ಅಸಿಸ್ಟೆಂಟ್ ಅಷ್ಟೇ ಇವರು. ಆದರೆ ವಕ್ಫ್ ಅಧಿಕಾರಿ ಥರ ವರ್ತಿಸಿದ್ದಾರೆ. ನಮ್ಮದು ಆಗ್ರಹ ಏನಂದರೆ ಇವತ್ತು ಏನು ಮುಸ್ಲಿಂ ಸಮಾಜದ ಮುಖಂಡರು ನಾವು ಸೇರಿದ್ದೀವಿ, ಈ ಶಿವಮೊಗ್ಗ ಜಿಲ್ಲೆ ಏನಿದೆ ಇದು ಕುವೆಂಪು ನಾಡು, ಇದು ದೊಡ್ಡ ಜಿಲ್ಲೆ ಇದೆ. ಇಲ್ಲಿ ಮಾಜಿ ಮುಖ್ಯಮಂತ್ರಿಗಳು 4-5 ಮುಖ್ಯಮಂತ್ರಿ ಕೊಟ್ಟಿರುವ ಜಿಲ್ಲೆಯಲ್ಲಿ ಇಲ್ಲಿ ಒಬ್ಬ ಕಾಯಂ ವಕ್ಫಾಧಿಕಾರಿಯನ್ನು ನೇಮಿಸಿ. ಯಾಕಂದರೆ ಇಲ್ಲಿ ಈ ರಾಜಕೀಯದಲ್ಲಿ ಶಿವಮೊಗ್ಗ ಅಂದರೆ ಒಂದು ಹೆಸರುವಾಸಿಯಾದ ಜಿಲ್ಲೆ. ಈ ಜಿಲ್ಲೆಗೆ ಒಬ್ಬ ವಕ್ಫ್ ಅಧಿಕಾರಿ FDA ಅಧಿಕಾರಿಗೆ ಕರ್ಕೊಂಡ್ಬಂದು ಒಬ್ಬ ಕ್ಲರ್ಕಿಗೆ ನೀವು ಅಧಿಕಾರಿಯಾಗಿ ಮಾಡಿದರೆ ಕ್ಲರ್ಕ್ ಕೆಲಸನೇ ಮಾಡೋದು. ಹಾಗಾಗಿ ನಮ್ಮ ಆಗ್ರಹ ಏನಂದರೆ ಒಂದು ಕಾಯಂ ವಕ್ಫ್ ಅಧಿಕಾರಿಯನ್ನು ನೇಮಿಸಿ ಏನು ಶಿವಮೊಗ್ಗ ಜಿಲ್ಲೆಯಲ್ಲಿ ಮತ್ತು ಈ ಮುಸ್ಲಿಂ ಹಾಸ್ಟೆಲ್ ಆಗಲಿ ಬೇರೆ ಬೇರೆ ಆಡಳಿತ ಅಧಿಕಾರಿ ಆಗಿದೆಯಲ್ಲ ಅವರಿಗೆ ಆ ಆಡಳಿತ ಅಧಿಕಾರಿನ ತೆಗೆದು ಕಾಯಮಾಗಿ ಒಬ್ಬ ವಕ್ಫ್ ಅಧಿಕಾರಿಯನ್ನು ನೇಮಿಸಬೇಕು ಅಂತ ನಮ್ಮ ಆಗ್ರಹ. ನನ್ನ ಹೆಸರು ಅಬ್ದುಲ್ ಮುಜೀಬ್ ಅಂತ, ನಾವು ಸಮಾಜದ ಮುಖಂಡ.